ನಮಸ್ಕಾರ ಸ್ನೇಹಿತರೆ, ಸ್ವಾದಿಷ್ಟ ಪಾಕಶಾಲೆಗೆ ಸ್ವಾಗತ. ನಾನಿವತ್ತೊಂದು ಸಿಂಪಲ್ ಬಟ್ ಟೇಸ್ಟಿಯಾಗಿರುವಂಥ ಒಂದು ಆಲೂಗಡ್ಡೆ ರೆಸಿಪಿನ ತಿಳಿಸ್ಕೊಡ್ತಾ ಇದ್ದೀನಿ. ರಸಮ್ ರೈಸ್ ಜೊತೆ, ಕರ್ಡ್ ರೈಸ್ ಜೊತೆ ತುಂಬಾ ರುಚಿಯಾಗಿರುತ್ತೆ. ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಆಲೂಗಡ್ಡೆ ಫ್ರೈ ಅಥವಾ ಪೊಟ್ಯಾಟೊ ಫ್ರೈ ನೋಡೋಣ ಬನ್ನಿ ಮಾಡೋದು ಹೇಗೆ ಅಂತ. ಇದಕ್ಕೆ ನಾನು 4 ಆಲೂಗಡ್ಡೆ ತೊಗೊಂಡಿದ್ದೀನಿ, ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ನಾವಿದರ ಸಿಪ್ಪೆ ತೆಕ್ಕೊಳ್ಬೇಕು. ತುಂಬ ಬೇಗ ರೆಡಿ ಮಾಡ್ಕೊಳ್ಬೋದು. ಬ್ಯಾಚುಲರ್ಸ್ ರೆಸಿಪಿ ಅಂತಲೂ ಹೇಳ್ತೀನಿ. ಇದನ್ನು ನೋಡಿ, ಸಿಪ್ಪೆ ಎಲ್ಲ ತೆಗೆದುಕೊಂಡಾಗಿದೆ. ಈ ರೀತಿ ಇದನ್ನು ಸ್ಲೈಸ್ ಮಾಡಿಕೊಂಡು ಉದ್ದುದ್ದಕ್ಕೆ ಫಿಂಗರ್ ಚಿಪ್ಸ್ಗೆ ಹೆಚ್ಕೊಳ್ತೀವಲ್ಲ, ಆ ರೀತಿ ಇದನ್ನು ಹೆಚ್ಕೊಳ್ಳೋಣ. ನೀವು ಬೇಕಾದ್ರೆ ಕ್ಯೂಬ್ಸಾಗಿ ಸ್ಕ್ವೇರ್ಸಾಗಿ ಕೂಡ ಹೆಚ್ಕೊಳ್ಬೋದು, ಬಟ್ ಈ ರೀತಿ ಮಾಡಿ ಟೇಸ್ಟ್ ಚೆನ್ನಾಗಿರುತ್ತೆ. ಒಂಥರ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ನೆಂಚ್ಕೊಂಡು ತಿನ್ನಲಿಕ್ಕೆ. ನೋಡಿ, ಈ ರೀತಿ ಉದ್ದುದ್ದಕ್ಕೆ ಫಿಂಗರ್ ಚಿಪ್ಸ್ಗೆಲ್ಲ ಹೆಚ್ಕೊತೀವಲ್ಲ, ಆ ರೀತಿ ಅಷ್ಟು ಹೆಚ್ಕೊಂಡಾಗಿದೆ. ಈಗ ನಾನು ಆಲೂಗಡ್ಡೆನ ಒಂದು 5 ನಿಮಿಷ ನೀರಿನಲ್ಲಿ ಹಾಕಿ ಇಡ್ತೀನಿ. ಯಾಕಂದರೆ ಆಲೂಗಡ್ಡೆನಲ್ಲಿ ಸ್ಟಾರ್ಚ್ ಇರುತ್ತಲ್ಲ, ಅದಕ್ಕೋಸ್ಕರ ಒಂದು 5 ನಿಮಿಷ ನೀವು ನೀರಲ್ಲಿ ಹಾಕಿಟ್ಟು ನೀರೆಲ್ಲ ಬಸಿದ್ರೆ ಸ್ಟಾರ್ಚ್ ಎಲ್ಲ ನೀರಲ್ಲಿ ಉಳ್ಕೊಳ್ಳುತ್ತೆ. 5 ನಿಮಿಷ ಆಗಿದೆ. ಈಗ ಬಾಣಲೆಗೆ 1-2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಬಿಸಿ ಆಗಲಿ, 1 ಚಮಚದಷ್ಟು ಜೀರಿಗೆ, ಹಾಗೆ ಸ್ವಲ್ಪ ಹಿಂಗೆ ಹಾಕ್ತಾಯಿದ್ದೀನಿ. ಬೇಕಿದ್ರೆ ಹಸಿಮೆಣಸಿನಕಾಯಿ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಬೋದು, ಇಲ್ಲ ಹಾಗೆ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ಈಗ ಒಗ್ಗರಣೆ ಆಗಿದೆ. 5 ನಿಮಿಷ ನೀರಿನಲ್ಲಿ ನೆನೆಸಿಟ್ಟಿದ್ವಲ್ಲ ಆಲೂಗಡ್ಡೆ, ಇದನ್ನು ಹಾಕ್ತಾಯಿದ್ದೀನಿ. ನೀರೆಲ್ಲ ಬಸ್ದು ಚೆನ್ನಾಗಿ ಡ್ರೈ ಆಗಿ ಮಾಡ್ಕೊಂಡು ನೀವು ಆಲೂಗಡ್ಡೆನ ಹಾಕಬೇಕು. ಹಾಕಿ ಲೋ ಫ್ಲೇಮ್ನಲ್ಲಿ ಅಥವಾ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಇದನ್ನು ಫ್ರೈ ಮಾಡಬೇಕು. ಎಲ್ಲೂ ನೀರು ಸೇರಿಸ್ಲಿಕ್ಕೆ ಹೋಗಬೇಡಿ, ಹಾಗೆ ಎಣ್ಣೆನಲ್ಲೇ ಫ್ರೈ ಮಾಡಬೇಕು. ಕ್ರಿಸ್ಪಾಗಿ ಟೇಸ್ಟಾಗಿ ಬರುತ್ತೆ, ಬಟ್ ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು. ಅಷ್ಟರಲ್ಲಿ ಆಲೂಗಡ್ಡೆ ಬೇಯಲಿ, ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ನಾನು 2 ಒಣಮೆಣಸಿನ್ಕಾಯಿ, ಮೆಣಸು, ಜೀರಿಗೆ, ಧನಿಯಾ ತೊಗೊಂಡಿದ್ದೀನಿ. 2 ಒಣಮೆಣಸಿನ್ಕಾಯಿ, 1 ಸ್ಪೂನ್ ಜೀರಿಗೆ, ಧನಿಯಾ 1 ಸ್ಪೂನು, ಸ್ವಲ್ಪ ಮೆಣಸು, ಹಾಗೆ 1 ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರು. ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನೆಲ್ಲ ತರ್ತರಿಯಾಗಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ಫೈನಾಗಿ ಏನು ಬೇಡ, ಇಷ್ಟಿದ್ರೆ ಸಾಕು. ಸ್ವಲ್ಪ ಆಗಿದೆ, ಆಲೂಗಡ್ಡೆ ಬೆಂದಿದೆ. ಈಗ ನಾನು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಬೇಯಿಸೋಣ. ಎಲ್ಲೂ ಫ್ಲೇಮ್ ಜಾಸ್ತಿ ಮಾಡಲಿಕ್ಕೆ ಹೋಗಬೇಡಿ, ನೀರು ಹಾಕಿಲ್ವಲ್ಲ, ಆಲೂಗಡ್ಡೆ ಸಿಕ್ಕೊಂಡು ಬಂದುಬಿಡುತ್ತೆ. ನೋಡಿ, ಆಲೂಗಡ್ಡೆ ಒಂದು 50 ಭಾಗದಷ್ಟು ಬೆಂದಿದೆ. ಈಗ ನಾನು ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಆಲೂಗಡ್ಡೆ ಚೆನ್ನಾಗಿ ಬೆಂದಿರಬೇಕು, ಫ್ರೈ ಆಗೋದ್ರ ಜೊತೆ ಇಂಪಾರ್ಟೆಂಟು. ಈಗ ನಾನು ಇದಕ್ಕೆ ಮಾಡ್ಕೊಂಡಿಟ್ಟಿರೋವಂಥ ಮಸಾಲ ಸೇರಿಸ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಎಣ್ಣೆಗೆ ಮಸಾಲ ಹಾಕಿ ಮಿಕ್ಸ್ ಮಾಡಿ ನೋಡಿ. ಯಾವುದೇ ತರಕಾರಿ, ಬೆಂಡೆಕಾಯಿ ಆಗಲಿ, ಯಾವುದೇ ತರಕಾರಿ ಈ ರೀತಿ ಮಾಡಿ ಚೆನ್ನಾಗಿ ಕೋಟ್ ಆಗುತ್ತೆ ತರಕಾರಿ ಮೇಲೆ ಮಸಾಲ. ಈ ರೀತಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫ್ಲೇಮ್ ಮಾತ್ರ ಜಾಸ್ತಿ ಮಾಡಬೇಡಿ. ಇನ್ನೊಂದು ಸ್ವಲ್ಪ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆ ಉಳಿದಿದೆ, ಇದನ್ನು ನಾವು ಬೇರೆ ಪಲ್ಯಗಳಿಗೆ ಸೇರಿಸ್ಕೊಳ್ಬೋದು, ರುಚಿಯಾಗಿರುತ್ತೆ. ಈ ಮಸಾಲ ಹಾಕೋದ್ರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಆಲೂಗಡ್ಡೆಗೆ. ತುಂಬ ರುಚಿಯಾಗಿರುತ್ತೆ, ನೆಂಚ್ಕೊಂಡು ತಿನ್ನಲಿಕ್ಕಿದು. ಚಪಾತಿ ಜೊತೆನೂ ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತೀನಿ. ಈಗ ಸ್ವಲ್ಪ ಮುಚ್ಚಿಟ್ಟು ಒಂದು 5 ನಿಮಿಷ ಬೇಯೋಣ. ಆಲೂಗಡ್ಡೆ ಫ್ರೈ ಆಗಲಿ, ಹಾಗೆ ಬೇಯಲಿ ಚೆನ್ನಾಗಿ. ಲಾಸ್ಟಲ್ಲಿ 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಆಲೂಗಡ್ಡೆ ಫ್ರೈ ಎಷ್ಟು ಬೇಗ ರೆಡಿ ಆಗುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ಆಲೂಗಡ್ಡೆ, ತುಂಬ ಇಂಪಾರ್ಟೆಂಟ್, ಬೆಂದಿರಬೇಕು ಆಲೂಗಡ್ಡೆ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಬೇಕಿದ್ರೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ಬೋದು. ನೋಡಿ, ರುಚಿಯಾದ ಆಲೂಗಡ್ಡೆ ಫ್ರೈ ರೆಡಿ ಇದೆ. ಇದನ್ನು ಸಾರನ್ನದ ಜೊತೆ, ಮೊಸರನ್ನದ ಜೊತೆ, ಹಾಗೆ ತಿನ್ನಲಿಕ್ಕೆ, ಇಲ್ಲ ಚಪಾತಿ ಜೊತೆ, ಎಲ್ಲದಕ್ಕೂ ಒಳ್ಳೆ ಸೈಡ್ ಡಿಶ್ ಅಂತ ಹೇಳ್ತೀನಿ. ಖಂಡಿತ ಟ್ರೈ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೆ ಅಂತ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.